ತುಂಗಾ ತೀರದಿ ನಿಂತ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೀವು ಮಿಸ್ ಮಾಡಿಕೊಳ್ದಲೇ ಪೂರ್ತಿಯಾಗಿ ನೋಡಿ. ಏಕೆ ಅಂತಂದರೆ ಈ ವಿಡಿಯೋದಲ್ಲಿ ನೀವು ಏಕಾದಶಿ ಅಥವಾ ರಾಯರ ಬಗ್ಗೆ ಏನೇನೆಲ್ಲ ಗೊಂದಲಗಳನ್ನ ಇಟ್ಕೊಂಡು ಕಮೆಂಟ್ಗಳನ್ನ ಮಾಡಿದಿರೋ ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನು ಗೊಂದಲಗಳಿದೆಯೋ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಏಕೆಂದರೆ ಮೊದಲನೇದಾಗಿ ಇತ್ತೀಚೆಗೆ ನನಗೆ ಬಹಳಷ್ಟು ಕಮೆಂಟಲ್ಲಿ ರಿಪೀಟಾಗಿ ಬರ್ತಾ ಇರುವಂತಹ ಒಂದು ಪ್ರಶ್ನೆ ಅಂತಂದರೆ, ಗುರುವಾರ ನೆಲವನ್ನು ಒರೆಸಬಹುದಾ? ಗುರುವಾರ ನೆಲ ಒರೆಸಿದ್ರೆ ಮನೆಗೆ ಒಳ್ಳೆಯದಾಗಲ್ಲ ಅಂತ ಹೇಳಿ ಕೆಲವರು ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳಿ ನಾನು ಆ ಕಮೆಂಟಲ್ಲಿ ಅವರಿಗೆ ಏನೂ ಉತ್ತರವನ್ನು ಕೊಡಲಿಲ್ಲ. ಸುಮಾರಷ್ಟು ಜನ ಕೇಳಿದ್ದೀರಾ ಈ ಪ್ರಶ್ನೆನ. ಎಲ್ಲಿಂದ ನಿಮಗೆ ಈ ಅನುಮಾನ ಉದ್ಭವ ಆಯಿತು ಅಂತ ಹೇಳಿ ಖಂಡಿತ ನನಗೆ ಗೊತ್ತಿಲ್ಲ. ನೋಡಿ, ಶಾಸ್ತ್ರದಲ್ಲಿ ಗುರುವಾರ ಅಂತ ಅಲ್ಲ, ಯಾವುದೇ ವಾರ ಅಂದರೆ ಭಾನುವಾರದಿಂದ ಹಿಡಿದು ಶನಿವಾರದ ತನಕ ಯಾವುದೇ ವಾರ ನೆಲವನ್ನು ಒರೆಸಬಾರ್ದು ಅಂಥೇಳಿ ನಮ್ಮ ಹಿಂದೂ ಧರ್ಮದ ಯಾವ ಒಂದು ಶಾಸ್ತ್ರ ಗ್ರಂಥಗಳಲ್ಲೂ ಕೂಡ ಇಲ್ಲ, ಶಾಸ್ತ್ರದಲ್ಲೂ ಕೂಡ ಇಲ್ಲ. ಇನ್ನೂ ನಮಗೆ ಹಿರಿಯರು ಹಿಂದಿನಿಂದ ತಿಳಿಸ್ಕೊಟ್ಟು ಬಂದಿರುವಂತಹದ್ದು ಅಥವಾ ನಾವು ಮಾಡಬೇಕಾಗಿರುವಂತಹದ್ದು, ಪ್ರತಿನಿತ್ಯ ನಾವು ನೆಲನ ಒರೆಸಬೇಕು. ನಾನು ನಿಮಗೆ ಮೊದಲಿಂದಾನು ಹೇಳ್ಕೊತಾ ಬಂದಿದ್ದೀನಿ, ಪ್ರತಿನಿತ್ಯ ನೀವು ಅಟ್ಲೀಸ್ಟ್ 6:30 ಒಳಗಡೆ ಕಸ ಗುಡಿಸಿ ನೆಲ ಒರೆಸೋದ್ರಿಂದನೇ ನಿಮ್ಮ ಮನೆಯ ಅರ್ಧ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತಂದು. ನೋಡಿ, ಈಗ ಗಂಡಸರೇ ಇರಬಹುದು, ಮಕ್ಕಳೇ ಇರಬಹುದು ಅಥವಾ ನಾವೇ ಇರಬಹುದು, ಎಲ್ಲೆಲ್ಲೋ ಹೊರಗಡೆ ಓಡಾಡ್ಕೊಂಡು ಬಂದಿರ್ತೀವಿ, ಹೊತ್ತಲ್ಲದ ಹೊತ್ತಲ್ಲಿ ಹೊರಗಡೆ ಹೋಗಿರ್ತೀವಿ. ಯಾರ ಮೂಲಕ ಯಾವ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂತಹದ್ದು ಮನೆ ಒಳಗಡೆ ಬಂದಿರುತ್ತೋ ಅಥವಾ ಧೂಳೆ ಬಂದಿರುತ್ತೋ, ಅದರ ಜೊತೆಯಲ್ಲಿ ಈಗ ಒಂದು ರೀತಿ ಮನೆಯಲ್ಲಿ ಕತ್ತಲಾದಂಥ ಮೇಲೆ ಅಂದರೆ ರಾತ್ರಿ ಹೊತ್ತಿನಲ್ಲಿ ಮನೆಯಲ್ಲಿ ಒಂದು ರೀತಿ ನಕಾರಾತ್ಮಕತೆ ತುಂಬುತ್ತೆ. ಕತ್ತಲಾಗ್ತಾ ಆಗ್ತಾ ದೈವಶಕ್ತಿ ಕಡಿಮೆ ಆಗುತ್ತೆ, ಒಂದು ನಕಾರಾತ್ಮಕತೆ ಅನ್ನುವಂತಹದ್ದು ಮನೆಗೆ ತುಂಬುತ್ತೆ. ಆಗ ನಾವೇನು ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ಅಂಗಳವನ್ನು ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಮನೆ ಒಳಗಡೆ ಗುಡಿಸಿ ಒರೆಸಿ, ಅಂದರೆ ನೆಲವನ್ನು ಒರೆಸೋದ್ರಿಂದಾನೇ ನಮ್ಮ ಎಷ್ಟೋ ಸಮಸ್ಯೆಗಳು ಅಂದರೆ ಆ ನೆಗೆಟಿವಿಟಿ ಎಲ್ಲಿಂದ ಏನೇ ಬಂದಿದ್ರೂ ಹೊರಟೋಗಿ ಒಂದು ದೈವ ಸಂಚಾರ ಪ್ರಾರಂಭವಾಗುತ್ತೆ. ಮತ್ತು ದೇವರುಗಳು ಹೇಗೆ ಬರೋದು, ಮನೆಯೆಲ್ಲ ಹಾಗೆ ಗಲೀಜಾಗಿ ಇಟ್ಕೊಂಡು ನೆಲ ಒರೆಸ್ದಲೇ ಇದ್ದರೆ, ಅದರಲ್ಲೂ ವಿಶೇಷವಾಗಿ ರಾಯರು ಅಂತಂದ್ರೆ ಮಡಿ. ನಾವು ಗುರುವಾರದ ದಿವಸ ನೆಲ ಒರೆಸ್ದಲೇ ಪೂಜೆ ಮಾಡಿದ್ರೆ ಅದು ಮಡಿಯಿಂದ ಪೂಜೆ ಮಾಡ್ದಂಗೆ ಆಗುತ್ತಾ? ಖಂಡಿತ ಇದು ರಾಯರಿಗೆ ಸಲ್ಲೋದಿಲ್ಲ. ಅದರಲ್ಲೂ ವಿಶೇಷವಾಗಿ ನೀವು ಹಿಂದೆ ಏನಾದರೂ ಬುಧವಾರನೋ ಮಂಗಳವಾರನೋ ಮನೆಯಲ್ಲಿ ನಾನ್ ವೆಜ್ ಮಾಡಿರ್ತೀರ ಅಂದರೆ, ಗುರುವಾರ ನೀವು ನೆಲ ಒರೆಸುವಂತಹ ನೀರಿಗೆ ಗೋಮೂತ್ರ ಇಲ್ಲ ಸ್ವಲ್ಪ ಅರಿಶಿಣ ಅದೆಲ್ಲ ಹಾಕ್ಕೊಂಡು ಒರೆಸ್ದಾಗ್ಲೇನೆ ಅದು ಮಡಿ ಅನಿಸುವಂತಹದ್ದು ರಾಯರ ಪೂಜೆಗೆ ಸಲ್ಲುವಂತಹದ್ದು. ಯಾರು ನಿಮಗೆಲ್ಲೇ ಹೇಳಿದ್ರು ಇತ್ತೀಚೆಗೆ ರಾಯರ ವಿಚಾರದಲ್ಲಿ ಇಲ್ಲ ಸಲ್ಲದನ್ನು ಮಾತಾಡುವಂತಹದ್ದೇ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಅನ್ನೋ ಹಾಗೆ ಕಾಣುತ್ತೆ. ಗುರುವಾರ ನೆಲ ಒರೆಸೋದ್ರಿಂದ ಯಾವುದೇ ರೀತಿ ದೋಷ ಇಲ್ಲ. ನೆಲ ಒರೆಸಲೇಬೇಕು. ಒರೆಸ್ದಲೇ ನೀವು ಪೂಜೆ ಮಾಡಿದ್ರಿ ಅಂದರೆ ನೀವೆಷ್ಟೇ ಚೆನ್ನಾಗಿ ಪೂಜೆ ಮಾಡಿದ್ರೂ ಖಂಡಿತ ಅದು ರಾಯರಿಗೆ ಸಲ್ಲೋದಿಲ್ಲ, ಮಾಡಿನೂ ಕೂಡ ವ್ಯರ್ಥ. ಇನ್ನು ಎರಡನೇ ರಿಪೀಟ್ ಆಗಿರುವಂತಹ ಕಮೆಂಟ್ ಅಂತಂದರೆ, ರಾಯರಿಗೆ ಹೆಣ್ಮಕ್ಳು ತುಳಸಿಯನ್ನು ಮುಡಿಸಬಹುದಾ, ಇದರ ಬಗ್ಗೆ ತಿಳಿಸಿ ಅಂತ ಹೇಳಿ. ನೋಡಿ, ರಾಯರಿಗೆ ಮಾತ್ರನೇ ಅಲ್ಲ, ಯಾವುದೇ ದೇವರಿಗೂ ಕೂಡ ಹೆಣ್ಮಕ್ಳು ತುಳಸಿಯನ್ನು ಮುಡಿಸಬಾರ್ದು ಅಂತ ಹೇಳಿ ಯಾವ ಶಾಸ್ತ್ರದಲ್ಲಿನೂ ಕೂಡ ಇಲ್ಲ. ಇನ್ನೂ ಏನು ಒಂದು ಶಾಸ್ತ್ರ ಇದೆ ನಮ್ಮಲ್ಲಿ ಅಂತಂದರೆ,
ಹೆಣ್ಮಕ್ಳು ತುಳಸಿಯನ್ನು ಕೀಳಬಾರ್ದು ಅಂಥೇಳಿ. ಅಂದರೆ ನಾವೀಗೇನಾದರೂ ಪೂಜೆ ಪುನಸ್ಕಾರಕ್ಕೆ ಬೇಕಾದರೆ ತುಳಸಿ ಗಿಡ ಹಾಕ್ಕೊಂಡಿರ್ತೀವಲ್ವ, ಅದರಿಂದ ತುಳಸಿನ ಕೀಳಬಾರ್ದು. ನಾವು ಪೂಜೆ ಮಾಡಲಿಕ್ಕೆ ಅಂತ ಹೇಳಿ ಏನು ಹಾಕ್ಕೊಂಡಿರ್ತೀವಿ ಅದನ್ನು ಬಿಟ್ಟು ಬೇರೆ ನೀವು ಎಷ್ಟು ಗಿಡಗಳನ್ನ ಬೇಕಾದರೂ ಕೂಡ ಬೆಳೆಸ್ಕೊಂಡು ಅದರಿಂದ ನಿಮ್ಮ ಮನೆಯಲ್ಲಿ ಗಂಡಸರ ಕೈಯಲ್ಲಿ ಕೀಳಿಸ್ಕೊಳ್ಳಿ, ಇಲ್ಲ ಸಣ್ಣ ಗಂಡು ಮಕ್ಕಳಿದ್ರೂ ಕೂಡ ಕೀಳಿಸ್ಕೊಳ್ಳಿ. ಶುಕ್ರವಾರ, ಮಂಗಳವಾರ, ಏಕಾದಶಿ ದಿವಸ ತುಳಸಿಯನ್ನು ಕೀಳಬಾರ್ದು. ಹಿಂದಿನ ದಿವಸ ಕಿತ್ತಿಟ್ಕೊಂಡು ನೀವು ರಾಯರಿಗೆ ಯಾವುದೇ ಒಂದು ಮನಸ್ಸಿನಲ್ಲಿ ಭಯ ಇಟ್ಕೊಳ್ದಲೆ ಖಂಡಿತವಾಗಿ ತುಳಸಿಯನ್ನು ಮುಡಿಸಬಹುದು. ನಾನು ಆದಷ್ಟು ಗುರುವಾರ ಅಂತಲೇ ಅಲ್ಲ, ಯಾವತ್ತೆಲ್ಲ ತುಳಸಿ ಸಿಗುತ್ತೋ ರಾಯರಿಗೆ ಖಂಡಿತ ಇಟ್ಟೇ ಇಡ್ತೀನಿ. ಆದ್ದರಿಂದಾನೇ ಅಂದರೆ ರಾಯರಿಗೆ ನಾವು ತುಳಸಿ ಸಮರ್ಪಣೆ ಮಾಡೋದ್ರಿಂದಾನೇ ನಮ್ಮ ಎಷ್ಟೋ ಕಷ್ಟಗಳು ಕಳೆಯುತ್ತೆ. ಇನ್ನು ಮೂರನೇ ವಿಚಾರ, ನನಗೆ ಬಹಳಷ್ಟು ರಿಪೀಟಾಗಿ ಬರುವಂತಹ ಒಂದು ಪ್ರಶ್ನೆ ಅಂತಂದರೆ, ರಾಯರಿಗೆ ಅಗರಬತ್ತಿ ಮತ್ತು ಕರ್ಪೂರವನ್ನು ಬಳಸಬಹುದಾ ಅಂಥೇಳಿ. ನಾನು ಇದರ ಬಗ್ಗೆನೇ ಹಿಂದೆಯೇ ವಿಡಿಯೋ ಮಾಡಿದ್ದೀನಿ. ಯಾವಾಗ ಇದು ಗಾಸಿಪ್ ಹತ್ಕೊಂತಲ್ವ ರಾಯರ ಬಗ್ಗೆ, ಮನೆಯಲ್ಲಿ ನಾವು ರಾಯರಿಗೆ ಅಗರಬತ್ತಿ ಕರ್ಪೂರ ಹಚ್ಚಬಾರ್ದು ಅಂಥೇಳಿ ಆಗಲೇ ವಿಡಿಯೋ ಮಾಡಿದ್ದೀನಿ. ಬಟ್ ಬಹಳಷ್ಟು ಜನ ಕೇಳ್ತಿರೋದ್ರಿಂದ ಈಗ ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ನೋಡಿ, ರಾಯರಿಗೆ ಮಂತ್ರಾಲಯದಲ್ಲಿ ಅಗರಬತ್ತಿ ಮತ್ತು ಕರ್ಪೂರವನ್ನು ಬಳಸೋದಿಲ್ಲ. ಹಾಗಂತ ನಾವು ಮನೆಗಳಲ್ಲಿ ಬಳಸಬಾರ್ದು ಅನ್ನುವಂತಹ ಯಾವ ನಿಯಮವೂ ಇಲ್ಲ. ಮಂತ್ರಾಲಯದಲ್ಲಿ ರಾಯರಿಗೆ ಯಾವ ವಿಧಿವಿಧಾನ, ಪೂಜೆ ಪುನಸ್ಕಾರ, ಅಭಿಷೇಕಾದಿಗಳನ್ನು ನೆರವೇರಿಸ್ತಾರೋ ನಾವು ಅದನ್ನು ಮನೆಯಲ್ಲಿ ಯಾವುದನ್ನು ಕೂಡ ಖಂಡಿತವಾಗಿ ಅದರ ಒಂದು ಭಾಗವನ್ನು ನಾವು ಪಾಲನೆ ಮಾಡೋದಕ್ಕಾಗೋದಿಲ್ಲ. ಮಂತ್ರಾಲಯದಲ್ಲಿ ನಡೆಸುವಂತಹ ರೀತಿ ನೀತಿ, ಪೂಜೆ ಪುನಸ್ಕಾರದ ವಿಧಿವಿಧಾನಗಳೇ ಬೇರೆ, ನಾವು ಮನೆಯಲ್ಲಿ ಪಾಲನೆ ಮಾಡಬೇಕಾಗಿರುವಂತಹ ನಿಯಮಗಳೇ ಬೇರೆ. ಯಾಕೆ ಮಂತ್ರಾಲಯದಲ್ಲಿ ಬಳಸೋದಿಲ್ಲ ಅಂತಂದರೆ, ಅಲ್ಲಿ ಬೇರೆಯವರು ಏನೇನೋ ಕಾರಣ ಹೇಳ್ತಾರೆ. ಬಟ್ ನನಗೆ ತಿಳಿದಿರುವಂತಹ ಕಾರಣ ಅಂತಂದರೆ, ರಾಯರು ಇವತ್ತಿಗೂ ಕೂಡ ಬೃಂದಾವನದಲ್ಲಿ ಸಜೀವವಾಗಿ ಬೃಂದಾವನಸ್ಥರಾಗಿದ್ದಾರೆ. ಅಂದರೆ ಅವರಿಗೂ ಕೂಡ ಒಂದಷ್ಟು ವಯಸ್ಸಾದ ಮೇಲೇ ಅವರು ಬೃಂದಾವನಸ್ಥರಾಗಿರುವಂತಹದ್ದು. ಅಂದರೆ ಹಿರಿಯ ವಯಸ್ಸಿನ ದೇಹಧಾರಿಯ ರೂಪದಲ್ಲಿ ಮಂತ್ರಾಲಯದಲ್ಲಿ ಬೃಂದಾವನದಲ್ಲಿ ಗುರುಗಳು ಕೂತಿರುವಂತಹದ್ದು. ಈಗ ಅಲ್ಲಿ ನಾವು ಅಗರಬತ್ತಿಯನ್ನು ಬಳಸಿದಾಗ ಅವರ ಒಂದು ಏಕಾಗ್ರ ಚಿತ್ತಕ್ಕೆ ಭಂಗವಾಗಬಾರ್ದು. ಅದರಿಂದ ಬರುವಂತಹ ಧೂಪದಿಂದ ಕರ್ಪೂರದ, ಈಗಂತೂ ಕರ್ಪೂರಗಳಲ್ಲೆಲ್ಲ ಕೆಮಿಕಲ್ಸ್ ಹಾಕ್ತಾರಲ್ವ, ಅವರಿನ್ನೂ ಮನುಷ್ಯನ ದೇಹದ ರೂಪದಲ್ಲಿನೇ ಅವರು ಕೂತಿರೋದ್ರಿಂದ ಆ ಅಗರಬತ್ತಿ ಕರ್ಪೂರದ ವಾಸನೆಯಿಂದ ಗುರುಗಳಿಗೆ ಯಾವ ತೊಂದರೆನೂ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಅಲ್ಲಿ ಬಳಸೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಹಾಗಾದರೆ ಮನೆಗಳಲ್ಲಿ ರಾಯರಿರೋದಿಲ್ವಾ ಅಂತ ಹೇಳಿ ನೀವು ಕೇಳುವಂತಹದ್ದಾದರೆ, ರಾಯರೇ ಸಾಕ್ಷಾತ್ ಅಲ್ಲಿರೋದಕ್ಕೂ ಅಥವಾ ನಮ್ಮ ಮನೆಯಲ್ಲಿ ಸಾಕ್ಷಾತ್ ರಾಯರೇ ಬರ್ತಾರೆ ಅಂತ ಹೇಳಿ ಹೇಳೋದಕ್ಕಾಗಲ್ಲ. ರಾಯರ ಒಂದು ಸಾನ್ನಿಧ್ಯ ಫೋಟೋ ವಿಗ್ರಹಗಳಲ್ಲಿರುತ್ತೆ. ಅವರ ಆಶೀರ್ವಾದ ಅಥವಾ ಅನುಗ್ರಹ ಆಗುತ್ತಷ್ಟೇ ನಾವು ಪೂಜೆ ಮಾಡಿದಾಗ. ಕೆಲವೊಂದು ಅವರ ಮನಸ್ಫೂರ್ತಿಯಾಗಿ ಅಥವಾ ಅವರಿಗೆ ಮನಸ್ಸಿಗೆ ಬಹಳ ಏನಾದರೂ ಪ್ರೀತಿ ಆದರೆ ಅವರು ಇಚ್ಛೆ ಪಟ್ಟು ಆಗ ಏನಾದರೂ ಕೆಲವೊಬ್ಬರು ಭಕ್ತರ ಮನೆಗೆ ಸಂಪೂರ್ಣವಾಗಿ ಅವ್ರು ಬರಬಹುದೇನೋ. ಆದರೆ ಎಲ್ಲರ ಮನೆಗಳ ಸಾಕ್ಷಾತ್ ರಾಯರಿರೋದಿಲ್ಲ, ಅವರ ಒಂದು ಅನುಗ್ರಹ ಅಥವಾ ಸಾನ್ನಿಧ್ಯ ಇರುತ್ತೆ ಅವರ ಫೋಟೋಗಳಲ್ಲಿ, ವಿಗ್ರಹಗಳಲ್ಲಿ. ಹೀಗಾಗಿ ಯಾವ ಗೊಂದಲವನ್ನೂ ಕೂಡ ಇಟ್ಕೊಳ್ದಲೆ ರಾಯರಿಗೆ ಅಗರಬತ್ತಿಯನ್ನು ಬಳಸಿ, ಕರ್ಪೂರವನ್ನು ಕೂಡ ಬಳಸಿ. ಕರ್ಪೂರದ ಆರತಿನೂ ಕೂಡ ರಾಯರಿಗೆ ಮಾಡಲೇಬೇಕು ಗುರುವಾರದ ಪೂಜೆಯಲ್ಲಿ. ಪಂಚಾರತಿ ಅಂದರೆ 5 ತುಪ್ಪದ ಬತ್ತಿಯಿಂದ ಆರತಿ ಮಾಡಿದ್ಮೇಲೆ ಮಹಾಮಂಗಳಾರತಿಯನ್ನು ನಾನು ಕೂಡ ಮಾಡೇ ಮಾಡ್ತೀನಿ. ನನಗೆ ಯಾವ ತೊಂದರೆನೂ ಕೂಡ ಖಂಡಿತವಾಗಿ ಆಗಿಲ್ಲ. ಮಾಡಬಹುದು, ಯಾವ ತೊಂದರೆನೂ ಕೂಡ ಇಲ್ಲ. ಇನ್ನೊಂದಷ್ಟು ಜನಗಳಿಗೆ ಏನು ಗೊಂದಲ ಅಂತಂದರೆ, ನಾವು ನಾನ್ ವೆಜ್ಜನ್ನು ತಿಂತೀವಿ. ನಾನ್ ವೆಜ್ ತಿನ್ನುವಂತಹವರ ಮನೆಯಲ್ಲಿ ರಾಯರ ಫೋಟೋವನ್ನು ಇಟ್ಕೊಳ್ಳುವಂತಹದ್ದು ಸರಿನೋ ತಪ್ಪೋ, ಅಥವಾ ತಂದಿಟ್ಕೊಂಡ್ಬಿಟ್ರೆ ನಮಗೇನಾದರೂ ಮನೆಗೆ ಕೆಟ್ಟದ್ದಾಗುತ್ತಾ ಅನ್ನುವಂತಹ ಭಯ. ನೋಡಿ, ನಾನ್ ವೆಜ್ ತಿನ್ನುವಂತಹವರ ಮನೆಯಲ್ಲಿ ರಾಯರ ಫೋಟೋ ಆಗಲಿ ವಿಗ್ರಹ ಆಗಲಿ ಇಟ್ಕೋಬಾರ್ದು ಅನ್ನುವಂತಹ ಯಾವ ನಿಯಮವೂ ಇಲ್ಲ. ಆದರೆ ಅದರಲ್ಲಿ ಸಣ್ಣದೊಂದು ನನ್ನ ಕಿವಿ ಮಾತನ್ನು ನೀವು ತಗೊಳ್ತೀರಾ ಅನ್ನುವಂತಹದ್ದಾದರೆ, ರಾಯರ ವಿಗ್ರಹ ಏನಿದೆಯಲ್ಲ, ತುಂಬ ದೊಡ್ಡ ನಾನ್ ವೆಜ್ ತಿನ್ನುವಂಥವರ ಮನೆಯಲ್ಲಿ ತುಂಬ ದೊಡ್ಡ ವಿಗ್ರಹಗಳನ್ನು ತಂದಿಟ್ಕೋಬೇಡಿ. ನಿಮ್ಮ ಏನು ಹಿಡಿತಿರಲ್ವ, ಆ ಮುಷ್ಟಿ ಒಳಗಡೆ ಬರುವಂತಹದ್ದು ಸಣ್ಣ ವಿಗ್ರಹ ತಂದಿಟ್ಕೊಂಡು ಮೇಂಟೈನ್ ಮಾಡ್ಕೊಳ್ಳಿ. ರಾಯರ ತುಂಬ ದೊಡ್ಡ ವಿಗ್ರಹ ತಂದಿಟ್ಕೊಂಡ್ರೆ ನಾವು ಅದಕ್ಕೆ ಸರಿಯಾದಂತಹ ರೀತಿಯಲ್ಲಿ ಅಭಿಷೇಕ ಮಾಡಬೇಕು. ಆಮೇಲೆ ಯಾವುದೇ ದೇವರದ್ದು ನೀವು ದೊಡ್ಡ ವಿಗ್ರಹ ಇಟ್ಕೊಂಡ್ರಿ ಅಂದರೆ ಕಾಲಕ್ಕೆ ಅದಕ್ಕೆ ಅಭಿಷೇಕ ಪ್ರತಿನಿತ್ಯ ನೈವೇದ್ಯ ಮಾಡಬೇಕು. ಏನೋ ಖುಷಿಗೆ ಅಥವಾ ಯಾರನ್ನೋ ನೋಡಿ ನಾವು ತಂದಿಟ್ಕೊಳ್ಳೋದು ದೊಡ್ಡದಲ್ಲ.
ತಂದಿಟ್ಕೊಂಡು ಅದನ್ನು ನಮಗೆ ಮೇಂಟೈನ್ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಅದು ಬೇರೆ ಬೇರೆ ತರಹದ ತೊಂದರೆಗಳು ಮನೆಗೆ ಉಂಟಾಗುತ್ತೆ. ತುಂಬ ದೊಡ್ಡ ವಿಗ್ರಹ ಬೇಡ, ಸಣ್ಣ ವಿಗ್ರಹ ಇಟ್ಕೊಳ್ಳಿ, ರಾಯರ ಫೋಟೋ ಇಟ್ಕೊಳ್ಳಿ. ರಾಯರ ಬೃಂದಾವನವನ್ನು ಯಾವುದೇ ಕಾರಣಕ್ಕೂ ನಾನ್ ವೆಜ್ ತಿನ್ನುವಂಥವ್ರ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಅದನ್ನು ಸುಧಾರಣೆ ಮಾಡುವಂತಹದ್ದು ಬಹಳ ಕಷ್ಟ. ರಾಯರ ಫೋಟೋ ವಿಗ್ರಹಕ್ಕೆ ತೊಂದರೆ ಇಲ್ಲ, ಆದರೆ ರಾಯರ ಬೃಂದಾವನ ಮನೆಯಲ್ಲಿ ಬೇಡ. ಪ್ರತಿನಿತ್ಯ ನನ್ನದ ಒಂದು ಸಲಹೆ ರಾಯರ ವಿಚಾರದಲ್ಲಿ ನೀವು ತಗೋತೀರಾ ಅನ್ನುವಂಥದ್ದಾದರೆ, ರಾಯರ ಪೂಜೆ ಅಂತಂದರೆ ಗುರುವಾರದ ಪೂಜೆ ಮಾತ್ರ ಅಲ್ಲ. ಆದಷ್ಟು ಮನೆಯಲ್ಲಿ ಎಲ್ಲ ಸಮಸ್ಯೆಗಳು ದಿನಕ್ರಮೇಣ ಕಳೀತಾ ಹೋಗಬೇಕು, ರಾಯರ ಅನುಗ್ರಹ ನಿಮ್ಗಾಗಬೇಕು ಅಂತಂದರೆ ಪ್ರತಿನಿತ್ಯ ರಾಯರಿಗೆ ಸಪ್ರೇಟಾಗಿ 2 ದೀಪವನ್ನು ಹಚ್ಚುವಂತಹ ಅಭ್ಯಾಸ ಮಾಡಿಕೊಳ್ಳಿ. ಆದಷ್ಟು ಮನೆಯಲ್ಲಿ ಒಂದು 8 ಗಂಟೆ ಒಳಗಡೆ ದೀಪ ಹಚ್ಚಿ ತುಂಬ ನಿಮ್ಮ ಪರಿಸ್ಥಿತಿಗಳು ಸುಧಾರಿಸ್ತಾ ಹೋಗುತ್ತೆ. ಆಗಾಗ್ಗೆ ದೇವ್ರ ಮನೆಯಲ್ಲಿ ಸ್ವಲ್ಪ ಕಲ್ಲು ಸಕ್ಕರೆ ರಾಯರಿಗೆ ನೈವೇದ್ಯ ಇಡಿ. ಪ್ರತಿನಿತ್ಯ ನಾವು ದೇವ್ರ ಮನೆಯಲ್ಲಿ ಏನಾದರೂ ಒಂದು ಹಣ್ಣು, ಹಾಲು ಏನಿರುತ್ತೆ ಮನೆಯಲ್ಲಿ, ಹಣ್ಣುಗಳನ್ನೇ ಆಗಲಿ ಏನೂ ಇಲ್ವಾ, ಏನಾದರೂ ಸ್ವಲ್ಪ ಡ್ರೈ ಫ್ರೂಟ್ಸು, ಒಂದು 4 ಕಾಳು ಇಟ್ಟರು ಸಾಕು, ಏನಾದರೂ ಇಲ್ಲ ಕಡಲೆ ಸಕ್ಕರೆನ ಏನಾದರೂ ಸ್ವಲ್ಪ ನೈವೇದ್ಯ ಇಟ್ಟು ಪ್ರತಿನಿತ್ಯ ರಾಯರನ್ನ ಪೂಜಿಸ್ತಾ ಹೋಗಿ, ಗುರುವಾರದ ಪೂಜೆಗಳನ್ನ ಮಾಡ್ತಾ ಹೋಗಿ. ಒಳ್ಳೆಯದಾಗತ್ತೆ ನಿಮಗೆ. ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಕೂಡ ನಮಸ್ಕಾರ. ಮುಂದಿನ ವಿಡಿಯೋ ಒಟ್ಟಿಗೆ ಬರ್ತೀನಿ. ರಾಯರು ಒಳ್ಳೇದು ಮಾಡಲಿ ಎಲ್ರಿಗೂ.